Hi, I'm Kaviraj from scoringtarget.com. In today's session, we are going to learn Prose 1, A Day in the Ashrama, Questions and Answers for 8th Standard Students presented by Kavirajರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮೊದಲನೇ ಪಾಠ ಅ ಡೇ ಇನ್ ದ ಆಶ್ರಮ ಪಾಠದ ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಪಾಠದ ಹಿಂದೆ ಬರ್ತಕ್ಕಂಥ ಎಲ್ಲ ಪ್ರಕಾರದ ಪ್ರಶ್ನೆಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶದ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಸೊ ಈಗ ನಾವು ಮೊದಲನೇದಾಗಿ C1 ದಿಂದ ಪ್ರಶ್ನೆಗಳು. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಮೊದಲನೇ ಪ್ರಶ್ನೆ, ಹೂ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ? ಶಾಂತಿನಿಕೇತನ ಅಂತ ಶಾಲೆ ಹೆಸರು ಯಾರಿಟ್ಟರು ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್, ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ. ಶಾಂತಿನಿಕೇತನ ಅಂತ ಶಾಲೆ ಹೆಸರನ್ನು ಇಟ್ಟವರು ರವೀಂದ್ರನಾಥ್ ಟ್ಯಾಗೋರ್. ಅವರನ್ನು ಪ್ರೀತಿಯಿಂದ ಗುರುದೇವ ಅಂತ ಕರಿತಾ ಇದ್ವಿ. ಕ್ವೆಶನ್ 2, ವೆನ್ ಡಸ್ ದ ಡೇ ಇನ್ ಶಾಂತಿನಿಕೇತನ ಬಿಗಿನ್? ಅಂದರೆ ಶಾಂತಿನಿಕೇತನದಲ್ಲಿ ದಿನದ ಪ್ರಾರಂಭ ಯಾವಾಗ ಪ್ರಾರಂಭಗೊಳ್ತಿತ್ತು ಅಂತ ಪ್ರಶ್ನೆ. ಅಂದರೆ ಆ ಸ್ಕೂಲ್ ಒಂದು ಡೇ ಯಾವಾಗಿನಿಂದ ಪ್ರಾರಂಭ ಆಗ್ತಿತ್ತು. ದ ಡೇ ಬಿಗಿನ್ಸ್ ಲಾಂಗ್ ಬಿಫೋರ್ ದಿ ಸನ್ರೈಸ್. ಅಂದರೆ ಸೂರ್ಯೋದಯದ ಆಗೋಕ್ಕಿಂತ ಮುಂಚೆ, ಸನ್ರೈಸ್ ಅಂದ್ರೇನು? ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಅಲ್ಲಿನ ಒಂದು ಕೆಲಸಗಳು ಪ್ರಾರಂಭ ಆಗ್ತಾ ಇದ್ವು. ಕ್ವೆಶನ್ 3, ವಾಟ್ ಈಸ್ ಟರ್ಮ್ಡ್ ಬೈ ಗುರುದೇವ ಆ್ಯಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್? ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಗುರುದೇವ ಅವರು ಯಾವುದನ್ನು ಕರಿತಾ ಇದ್ರು? ಇಲ್ಲಿ ಗುರುದೇವ ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ಶಾಂತಿನಿಕೇತನ ಈಸ್ ಟರ್ಮ್ಡ್ ಆ್ಯಸ್ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ ಬೈ ಗುರುದೇವ. ಶಾಂತಿನಿಕೇತನ ಶಾಲೆಯನ್ನು ಅವರು ಅವರ ಡಾರ್ಲಿಂಗ್ ಆಫ್ ಹಾರ್ಟ್ ಅಂತ ಕರೀತಾರೆ. ಕ್ವೆಶನ್ 4, ವಿಚ್ ಫ್ರೇಸ್ ಈಸ್ ಯೂಸ್ಡ್ ಇನ್ ಪ್ಯಾರಾಗ್ರಾಫ್ ಟು ಮೀನ್ ಬೋತ್ ದಿ ಓಲ್ಡ್ ಆ್ಯಂಡ್ ಯಂಗ್ ಪೀಪಲ್? ಅಂದರೆ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಬೋತ್ ವಯಸ್ಸಾದವರು ಮತ್ತು ಯಂಗ್, ಅಂದರೆ ದ ಓಲ್ಡ್ ಆ್ಯಂಡ್ ಯಂಗ್, ಅಂದರೆ ವಯಸ್ಸಾದರು ಮತ್ತು ಯಂಗ್ ಜನರನ್ನು ಎಲ್ಲರೂ ಕೂಡಿಸಿ ಯಾವ ಒಂದು ಫ್ರೇಸನ್ನು ಒಂದೇ ಪದದಲ್ಲಿ ಅವರು ಹೇಳ್ತಾಯಿದ್ರು. ಸೊ ಆ ಫ್ರೇಸ್ ಯಾವುದು ಅಂತ? ದ ಫ್ರೇಸ್ ಯೂಸ್ಡ್ ಈಸ್ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್ ಅಂತ ಇದೆ. ಈ ಫ್ರೇಸನ್ನು ಅವರು ವಯಸ್ಸಾದವರು ಮತ್ತು ತರುಣರನ್ನು ಒಟ್ಟುಗೂಡಿ ಬಳಸ್ತಕ್ಕಂಥ ಪದವಾಗಿತ್ತು. ಕ್ವೆಶನ್ 5, ದ ಬಾಯ್ಸ್ ಇನ್ ಶಾಂತಿನಿಕೇತನ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಹೂ ಎಲ್ಸ್ ಆರ್ ದ ಅರ್ಲಿ ರೈಸರ್ಸ್? ಅಂದರೆ ಶಾಂತಿನಿಕೇತನ ಶಾಲೆಯಲ್ಲಿ ಮಕ್ಕಳು ತುಂಬ ಬೇಗನೆ ಹೇಳ್ತಾಯಿದ್ರು. ಅವ್ರಿಗಿಂತಲೂ ಮುಂಚೆ ಯಾರು ಹೇಳ್ತಾಯಿದ್ರು? ಅಂದರೆ ಶಾಂತಿನಿಕೇತನ ಶಾಲೆಯಲ್ಲಿ ಮಕ್ಕಳಿಗಿಂತಲೂ ಬೇಗನೆ ಹೇಳೋರು ಯಾರು ಅಂತ ಪ್ರಶ್ನೆ ಇದೆ. ಓಕೆ, ಆನ್ಸರ್ ನೋಡೋಣ. ದ ಚಾರಿಟರ್ಸ್ ಆರ್ ದಿ ಫಸ್ಟ್ ಟು ರೈಸ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲಿ ಚಾರಿಟರ್ಸ್ ಅಂದರೆ ಅಲ್ಲಿ ಸಂಗೀತದ ಗೋಷ್ಠಿಯನ್ನು ಹಾಡ್ತಕ್ಕಂಥ ಒಂದು ಸಂಗೀತದ ಮೇಳವನ್ನು ನಾವು ಚಾರಿಟರ್ಸ್ ಅಂತ ಕರಿತಿದ್ವಿ. ಆ ಹಾಡುಗಾರರು, ಸಂಗೀತಗಾರರು ಎಲ್ಲರಿಗಿಂತ ಮುಂಚೆ ಹೇಳ್ತಾ ಇದ್ರು. ಸೊ ಈಗ ನಾವು C2 ದಿಂದ ಪ್ರಶ್ನೆಗಳನ್ನು ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ 1, ವಾಟ್ ಕೈಂಡ್ ಆಫ್ ವರ್ಕ್ ಡು ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದಿ ಆಫ್ಟರ್ನೂನ್? ಆಫ್ಟರ್ನೂನಲ್ಲಿ ಮಕ್ಕಳು ಯಾವ ಪ್ರಕಾರದ ಪ್ರಾಕ್ಟೀಸನ್ನು ಆ ಶಾಲೆಯಲ್ಲಿ ಮಾಡ್ತಿದ್ರು ಅಂತ ಪ್ರಶ್ನೆ. ಆನ್ಸರ್, ಇನ್ ದ ಆಫ್ಟರ್ನೂನ್ ಬಾಯ್ಸ್ ಪ್ರಾಕ್ಟೀಸ್ ಹ್ಯಾಂಡಿ ವರ್ಕ್. ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದಲ್ಲಿ ಶಾಲೆಯಲ್ಲಿ ಮಕ್ಕಳು ಕರಕುಶಲ ವಸ್ತು ಕೆಲಸವನ್ನು ಮಾಡ್ತಾಯಿದ್ರು. ಹ್ಯಾಂಡಿ ವರ್ಕ್ ಅಂದರೆ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳು, ಅಂದರೆ ಅದಕ್ಕೆ ನಾವು ಕರಕುಶಲ ಕೆಲಸಗಳು ಅಂತ ಕರಿತೀವಿ. ದ ವರ್ಕ್ ಈಸ್ ಚೀಫ್ಲಿ ವಿತ್ ಹ್ಯಾಂಡ್ ಆ್ಯಂಡ್ ಮೈಂಡ್. ಅಂದರೆ ಆ ಕೆಲಸಗಳು ನಮ್ಮ ಒಂದು ಮೆದುಳಿನಿಂದ, ಅಂದರೆ ತಲೆಯನ್ನು ಬಳಸಿಕೊಂಡು, ಮೆದುಳನ್ನು ಬೆಳೆಸಿಕೊಂಡು ಮತ್ತು ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳು, ಆ ಕೆಲಸಗಳಿಗೆ ಪ್ರಾಧಾನ್ಯತೆಯನ್ನು ಅಲ್ಲಿ ಕೊಟ್ಟಿದ್ರು. ಕ್ವೆಶನ್ 2, ವಾಟ್ ಆರ್ ಶಾಂತಿನಿಕೇತನ ಬಾಯ್ಸ್ ಫೇಮಸ್ ಫಾರ್? ಶಾಂತಿನಿಕೇತನ ಶಾಲೆಯ ಹುಡುಗರು ಯಾವುದಕ್ಕೆ ಪ್ರಖ್ಯಾತರಾಗಿದ್ದರು, ಅಂದರೆ ಎಲ್ಲಿ ಎಕ್ಸ್ಪರ್ಟ್ ಇದ್ದರು ಅಂತ. ಶಾಂತಿನಿಕೇತನ ಬಾಯ್ಸ್ ಆರ್ ಫೇಮಸ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಶಾಂತಿನಿಕೇತನ ಶಾಲೆಯ ಬಾಲಕರು ಕ್ರೀಡೆಗಳು ಮತ್ತು ಆಟಗಳಲ್ಲಿ ಹೆಸರುವಾಸಿಯಾಗಿದ್ದರು ಅಂತ ಇಲ್ಲಿ ಪ್ರಶ್ನೆ ನೋಡ್ತೀವಿ. ಕ್ವೆಶನ್ 3, ಹೌ ಡು ದ ಬಾಯ್ಸ್ ಸ್ಪೆಂಡ್ ಈವ್ನಿಂಗ್ ಬಿಫೋರ್ ದಿ ಗೋ ಟು ಬೆಡ್? ಅಂದರೆ ಮಲಗುವಿಗಿಂತ ಮುಂಚೆ ಸಾಯಂಕಾಲ ಆ ಶಾಂತಿನಿಕೇತನ ಶಾಲೆಯ ಮಕ್ಕಳು ಆ ದಿನವನ್ನು ಹೇಗೆ ಕಳ್ತಾ ಇದ್ದರು? ಅಂದರೆ ಮಲಗಿಗೆ ಹೋಗೋಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾಯಿದ್ರು ಅಂತ ಇಲ್ಲಿ ಪ್ರಶ್ನೆ. ಸೊ ಆನ್ಸರ್, ಬಿಫೋರ್
ದೆ ಗೋ ಟು ಬೆಡ್ ಸಮ್ ಫೇರಿ ಟೇಲ್ಸ್ ಆರ್ ಟೋಲ್. ಅವರು ಕೆಲವೊಂದು ನೀತಿ ಕಥೆಗಳನ್ನು ಹೇಳ್ತಾ ಇದ್ದರು. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಇನ್ನು ಸಣ್ಣ ಪುಟ್ಟ ನಾಟಕಗಳನ್ನು ಅವರು ಮಾಡ್ತಾಯಿದ್ರು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಇನ್ನು ಬೇರೆ ಬೇರೆ ಶಾಲೆಯ ಮಕ್ಕಳಿಂದ ಕೂಡ್ಕೊಂಡು ಅಲ್ಲಿ ಗ್ಯಾದರಿಂಗನ್ನು ಮಾಡ್ತಾಯಿದ್ರು. Question 4. Read the second paragraph carefully. What it describes is. ಈ ಪಾಠದ ಎರಡನೇ ಪ್ಯಾರಾಗ್ರಾಫನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಅದು ಏನನ್ನು ವರ್ಣನೆ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಅ ಗ್ರೇಟ್ನೆಸ್ ಆಫ್ ದಿ ಟೀಚರ್ಸ್. ಬಿ ದ ಸಾಂಗ್ ಆಫ್ ದಿ ಚಾರಿಟರ್ಸ್. ಸಿ ದ ಲೆಸನ್ಸ್ ಟಾಟ್ ಇನ್ ದಿ ಆಶ್ರಮ. ಡಿ ದ ಸೈಲೆಂಟ್ ಮೆಡಿಟೇಷನ್ ಆಫ್ ದಿ ಇನ್ಮೇಟ್ಸ್. ನೋಡಿ, ಸೆಕೆಂಡ್ ಪ್ಯಾರಾಗ್ರಾಫ್ ಯಾವುದನ್ನು ವರ್ಣನೆ ಮಾಡುತ್ತೋ ಅಂತಂದು ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದ ಸಾಂಗ್ ಆಫ್ ದಿ ಚಾರಿಟರ್ಸ್. ಆ ಚಾರಿಟರ್ಸ್ ಸಾಂಗನ್ನು ಯಾವ ಥರ ಇತ್ತು ಅನ್ನೋದನ್ನು ಈ ಪ್ಯಾರಾಗ್ರಾಫ್ 2ರಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ನಾವು C3 ಪ್ರಶ್ನೆಗಳನ್ನು ನೋಡೋಣ. ರೀಡ್ ಆ್ಯಂಡ್ ಡಿಸ್ಕಸ್ ದೆನ್ ರೈಟ್. ಕ್ವೆಶನ್ 1. ವಾಟ್ ಈಸ್ ದಿ ಎಫೆಕ್ಟ್ ಆಫ್ ದಿ ಸಾಂಗ್ ಆಫ್ ದಿ ಚಾರಿಟರ್ಸ್ ಆನ್ ದಿ ಲಿಸನರ್? ಅಂದರೆ ಆ ಚಾರಿಟರ್ ಹಾಡ್ತಕ್ಕಂಥ ಹಾಡುಗಳು ಕೇಳುಗರ ಮೇಲೆ ಯಾವ ಥರ ಪ್ರಭಾವವನ್ನು ಬೀರ್ತಾ ಇತ್ತು ಅಂತ. ಆನ್ಸರ್: ದ ಚಾರಿಟರ್ಸ್ ಆರ್ ಫಸ್ಟ್ ಟು ರೈಸ್ ಆ್ಯಂಡ್ ದೇ ಗೋ ಅರೌಂಡ್ ದಿ ಆಶ್ರಮ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್. ಇಲ್ಲಿ ಹಿಮ್ ಅಂದರೆ ದೇವರ ಸ್ತೋತ್ರಗಳು, ಹಾಡುಗಳು ಅಂತ. ಚಾರಿಟರ್ಸ್ ಎಲ್ಲಕ್ಕಿಂತಲೂ ಬೇಗನೆ ಎದ್ದು ಆಶ್ರಮದ ಸುತ್ತಲೂ ತಮ್ಮ ಧಾರ್ಮಿಕ ಹಾಡುಗಳನ್ನು ಹಾಡ್ತಾ ಹೋಗ್ತಾ ಇದ್ರು. The beauty of the sound in the silent morning air and the sense of joy gives peace to the soul. ಇನ್ನು ಅವರು ಆ ಒಂದು ಮುಂಜಾನೆಯ ತಂಗಾಳಿಯಲ್ಲಿ ಧಾರ್ಮಿಕ ಹಾಡುಗಳನ್ನು ಹಾಡ್ತಾ ಹೋಗೋದು ಒಂದು ರೀತಿಯ ಮನೋರಂಜನೆ ಕೊಡ್ತಾ ಇತ್ತು. ಜೊತೆಗೆ ಅಲ್ಲಿ ಒಂದು ಶಾಂತಿ, ಸಂತೋಷ ಅವರ ಆತ್ಮಕ್ಕೆ ಕೊಡ್ತಾ ಇತ್ತು. ಈ ಥರ ಪ್ರಭಾವವನ್ನು ಆ ಒಂದು ಚಾರಿಟರ್ಸ್ ಹಾಡು ಕೇಳುಗರ ಮೇಲೆ ಪ್ರಭಾವವನ್ನು ಬೀರ್ತಾ ಇತ್ತು. ಕ್ವೆಶನ್ 2. ಹೌ ಆರ್ ದ ಕ್ಲಾಸಸ್ ಹೆಲ್ಡ್ ಇನ್ ದಿ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ? ಅಂದರೆ ಶಾಂತಿನಿಕೇತನ ಶಾಲೆಯಲ್ಲಿ ಮಧ್ಯಾಹ್ನದ ತರಗತಿಗಳು ಹೇಗೆ ನಡೀತಾ ಇದ್ದವು, ಅಂದರೆ ಮಧ್ಯಾಹ್ನದ ಕ್ಲಾಸ್ಗಳು ಯಾವ ಥರ ನಡೀತಾ ಇದ್ದವು ಅಂತ. ಇನ್ ದ ಆಫ್ಟರ್ನೂನ್ ಕ್ಲಾಸಸ್ ಆರ್ ಚೀಫ್ಲಿ ವಿತ್ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ಮೈಂಡ್. ಮಧ್ಯಾಹ್ನದ ಒಂದು ಕ್ಲಾಸ್ಗಳು ಪ್ರಧಾನವಾಗಿ ಕೈ ಮತ್ತು ತಲೆಗೆ ಕೆಲಸ ಕೊಡ್ತಕ್ಕಂಥ ಕೆಲಸಗಳಿರ್ತಿದ್ವು. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್, ಅಂದರೆ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸಮ್ ಬಾಯ್ಸ್ ಪ್ರಿಫರ್ ಕಾರ್ಪೆಂಟ್ರಿ, ಅದರ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್. ಕೆಲವೊಂದು ಮಕ್ಕಳು ಈ ಬಡಗಿತನದ, ಕಾರ್ಪೆಂಟ್ರಿ ಅಂದರೆ ಬಡಗಿತನ, ಅಂದರೆ ಈ ಕಟ್ಟಿಗೆಯಿಂದ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ರು. ಅದರ ಮೇಲೆ ಮೆಕ್ಯಾನಿಕಲ್ ಕೆಲಸಗಳನ್ನ ಕಲಿತಾಯಿದ್ರು. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್, ಇಂದ ನೂಲುವುದು, ನೇಯುವುದು ಅವರ ಇಷ್ಟದ ಪ್ರಕಾರದ ಕಲಿಕೆಯನ್ನು ಮಾಡ್ತಾಯಿದ್ರು. ಡ್ರಾಫ್ಟ್ ಮ್ಯಾನ್ಗಳನ್ನ ಮಾಡ್ತಾಯಿದ್ರು, ಪೇಂಟಿಂಗ್ ಕಲಿತಾಯಿದ್ರು, ಮ್ಯೂಸಿಕನ್ನು ಕಲಿತಾಯಿದ್ರು. ಸೊ ಯಾರಿಗೆ ಯಾವ ಒಂದು ಫೀಲ್ಡಲ್ಲಿ ಆಸಕ್ತಿ ಇರುತ್ತೆ ಅದನ್ನು ಕಲಿತಾಯಿದ್ರು ಮಧ್ಯಾಹ್ನದ ತರಗತಿಯಲ್ಲಿ. ಕ್ವೆಶನ್ 3. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ದಿ ಶಾಂತಿನಿಕೇತನ? ಶಾಂತಿನಿಕೇತನ ಶಾಲೆಯಲ್ಲಿ ಮಕ್ಕಳು ಸಾಯಂಕಾಲವನ್ನು ಹೇಗೆ ಕಳೀತಾ ಇದ್ರು? In the evening, the boys return from their fields and sit down to do a short meditation in silence. ಇನ್ನು ಸಾಯಂಕಾಲ ಮಕ್ಕಳು ಏನು ಮಾಡ್ತಿದ್ರು, ಆ ಆಟದ ಮೈದಾನದಿಂದ ವಾಪಸ್ ಬಂದು ಒಂದು ಚಾಪೆ ಮೇಲೆ ಕೂತ್ಕೊಂಡು ಸೈಲೆಂಟಾಗಿ ಧ್ಯಾನವನ್ನು ಮಾಡ್ತಾಯಿದ್ರು. ಇಲ್ಲಿ ಮೆಡಿಟೇಷನ್ ಅಂದರೆ ಧ್ಯಾನ. ಕ್ವೆಶನ್ 4. ಹೌ ಆರ್ ದ ಕ್ಲಾಸಸ್ ಎಟ್ ಶಾಂತಿನಿಕೇತನ ಡಿಫ್ರೆಂಟ್ ಫ್ರಮ್ ದಿ ಕ್ಲಾಸಸ್ ಇನ್ ಅದರ್ ಸ್ಕೂಲ್ಸ್? ಅಂದರೆ ಶಾಂತಿನಿಕೇತನ ಶಾಲೆ ಮತ್ತು ಇತರ ಶಾಲೆಯಲ್ಲಿ ನಡೀತಕ್ಕಂಥ ತರಗತಿಗಳಿಗೆ ಯಾವ ಥರದ ವ್ಯತ್ಯಾಸಗಳಿತ್ತು ಅಂತ. ಅಂದರೆ ಶಾಂತಿನಿಕೇತನ ಶಾಲೆ ಮತ್ತು ಬೇರೆ ಶಾಲೆಗಳಿಗೆ ನಾವು ಡಿಫ್ರೆನ್ಸನ್ನು ಬರೀಬೇಕಿಲ್ಲಿ. ಆನ್ಸರ್: ಇನ್ ದಿ ಅದರ್ ಸ್ಕೂಲ್ ದೇ ಡೋಂಟ್ ಆಫರ್ ನ್ಯಾಚುರಲ್ ಎಜುಕೇಷನ್. ಇನ್ನು ಬೇರೆ ಶಾಲೆಗಳಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ನೈಸರ್ಗಿಕವಾದ ಒಂದು ನ್ಯಾಚುರಲ್ ಶಿಕ್ಷಣವನ್ನು ಕೊಡ್ತಾ ಇರಲಿಲ್ಲ. ದೇ ಹ್ಯಾವ್ ಲಾರ್ಜ್ ಬಿಲ್ಡಿಂಗ್ಸ್ ಆ್ಯಂಡ್ ಕ್ಲಾಸ್ ರೂಮ್ಸ್. ಇನ್ನು ಬೇರೆ ಶಾಲೆಗಳು ಕಂಪೇರ್ ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ತರಗತಿ ಕೋಣೆಗಳಿರುತ್ತೆ. ಓನ್ಲಿ ಬುಕ್ಕಿಶ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ಇನ್ನು ಕೇವಲ ಪುಸ್ತಕದ ಜ್ಞಾನವನ್ನು ಮಾತ್ರ ಇತರ ಶಾಲೆಗಳಲ್ಲಿ ಕೊಡ್ತಾಯಿದ್ರು. ಇದು ಬೇರೆ ಶಾಲೆಗಳ ಒಂದು ವ್ಯತ್ಯಾಸ. ಇನ್ನು ಶಾಂತಿನಿಕೇತನ ಶಾಲೆ ಹೇಗಿತ್ತು? ಬಟ್ ಇನ್ ಶಾಂತಿನಿಕೇತನ ವರ್ಕ್ ಆಫ್ ಬುಕ್ಸ್ ಈಸ್ ಲೆಸ್. ಶಾಂತಿನಿಕೇತನ ಶಾಲೆಯಲ್ಲಿ ಕೇವಲ ಪುಸ್ತಕಗಳಿಗೆ ಅಷ್ಟು ಪ್ರಾಧಾನ್ಯತೆ ಇರ್ತಾ ಇರಲಿಲ್ಲ. ಸ್ಕೂಲ್ ಈಸ್ ಕಂಡಕ್ಟೆಡ್ ಇನ್ ದಿ ಓಪನ್ ಏರಿಯಾ. ಅಲ್ಲಿ ಯಾವುದೇ ಬಿಲ್ಡಿಂಗ್ ಆಗಲಿ ಕ್ಲಾಸ್ ರೂಮಲ್ಲಿ ಇರ್ತಿರಲಿಲ್ಲ. ಓಪನ್ ಒಂದು ಗ್ರೌಂಡಲ್ಲಿ, ಓಪನ್ ಏರಿಯಾದಲ್ಲಿ, ಓಪನ್ ಗಾಳಿಯಲ್ಲಿ ಹೊರಗಡೆ ಕ್ಲಾಸ್ಗಳು
ನಡೀತಾ ಇದ್ದವು. ಅಂದರೆ ಗಿಡದ ಕೆಳಗಡೆ ಆಗಿರ್ಬೋದು ಅಥವಾ ಆಶ್ರಮದ ಹೊರಗಡೆ ಆಗಿರ್ಬೋದು ಕ್ಲಾಸ್ಗಳನ್ನು ನಡೀತಾ ಇದ್ದವು. ದ ಬಾಯ್ಸ್ ಆರ್ ಅಲೌಡ್ ಟು ಪ್ರಾಕ್ಟೀಸ್ ಆ್ಯಂಡ್ ಲರ್ನ್ ವಿತ್ ದೇರ್ ಓನ್ ಇಂಟ್ರೆಸ್ಟ್. ಇಲ್ಲಿರ್ತಕ್ಕಂಥ ತರಗತಿಯ ಮಕ್ಕಳಿಗೆ ಪ್ರಾಕ್ಟೀಸನ್ನು ಜಾಸ್ತಿ ಮಾಡಿಸ್ತಾ ಇದ್ರು, ಜೊತೆಗೆ ಅವರ ಆಸಕ್ತಿ ಇರ್ತಕ್ಕಂಥ ವಿಷಯಗಳನ್ನೇ ಅವರಿಗೆ ಕಲಿಸ್ತಾ ಇದ್ದರು. ಇದು ಶಾಂತಿನಿಕೇತನ ಶಾಲೆ ಮತ್ತು ಇತರ ಶಾಲೆಗಿರ್ತಕ್ಕಂಥ ಡಿಫ್ರೆನ್ಸ್. ಸೊ ಈಗ ನಾವು 5ನೇ ಪ್ರಶ್ನೆ ನೋಡೋಣ. ಹೌ ಡಸ್ ಶಾಂತಿನಿಕೇತನ ಪ್ರಿಪೇರ್ ದ ಬಾಯ್ ಫಾರ್ ಲೈಫ್? ಶಾಂತಿನಿಕೇತನ ಶಾಲೆಯಲ್ಲಿ ಮಕ್ಕಳಿಗೆ ಜೀವನಕ್ಕೆ ಯಾವ ಥರ ಅವರನ್ನು ಸಜ್ಜುಗೊಳಿಸ್ತಾ ಇದ್ದರು, ತಯಾರಿ ಮಾಡ್ತಾಯಿದ್ರು? ದ ಎಜುಕೇಷನ್ ಇನ್ ಶಾಂತಿನಿಕೇತನ ಈಸ್ ಲಿವಿಂಗ್ ಎಜುಕೇಷನ್. ಶಾಂತಿನಿಕೇತನ ಶಾಲೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಜೀವಂತ ಶಿಕ್ಷಣವಾಗಿತ್ತು. ಬಾಯ್ಸ್ ಆರ್ ಟಾಟ್ ಅಕಾರ್ಡಿಂಗ್ ಟು ದೇರ್ ಟೇಸ್ಟ್ಸ್ ಆ್ಯಂಡ್ ಪ್ರಿಫರೆನ್ಸ್. ಹುಡುಗರಿಗೆ ಅವರ ಆಸಕ್ತಿ ಮತ್ತು ಅವರ ಆದ್ಯತೆಗೆ ಪ್ರಕಾರ ಶಿಕ್ಷಣವನ್ನು ಕೊಡ್ತಾಯಿದ್ರು. ದೇ ಎಂಜಾಯ್ ಲರ್ನಿಂಗ್ ಆ್ಯಂಡ್ ಬಿಕಮ್ ಎಕ್ಸ್ಪರ್ಟ್ ಇನ್ ದಿ ಸಬ್ಜೆಕ್ಟ್ ಆಫ್ ದೇರ್ ಇಂಟ್ರೆಸ್ಟ್. ಯಾವ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ ಆ ವಿಷಯಗಳನ್ನೇ ಮನೋರಂಜನೆ ಮೂಲಕ ಕಲಿಸ್ತಾ ಇದ್ದರು. ದ್ಯಾಟ್ ಈಸ್ ಹೌ ಶಾಂತಿನಿಕೇತನ ಪ್ರಿಪೇರ್ಸ್ ಬಾಯ್ಸ್ ಫಾರ್ ಲೈಫ್. ಈ ಥರ ಶಾಂತಿನಿಕೇತನ ಶಾಲೆಯ ಮಕ್ಕಳಿಗೆ ಜೀವನಕ್ಕೆ ತಯಾರಿ ಮಾಡ್ತಾಯಿದ್ರು. ಈಗ C4ದಿಂದ ಪ್ರಶ್ನೆಗಳು. ದ ರೈಟರ್ ಹ್ಯಾಸ್ ಯೂಸ್ಡ್ ದ ಫ್ರೇಸ್ ಲಿವಿಂಗ್ ಎಜುಕೇಷನ್ ಟು ಡಿಸ್ಕ್ರೈಬ್ ದಿ ಎಕ್ಸ್ಪೀರಿಯನ್ಸ್ ಇನ್ ಶಾಂತಿನಿಕೇತನ. ಸೊ ಶಾಂತಿನಿಕೇತನ ಶಾಲೆ ಇರ್ತಕ್ಕಂಥ ಅನುಭವವನ್ನು ಅವರು ಲಿವಿಂಗ್ ಎಜುಕೇಷನ್, ಜೀವಂತ ಶಿಕ್ಷಣ ಅಂತ ಒಂದು ಫ್ರೇಸನ್ನು ಈ ಲೇಖಕರು ಬಳಸಿದರು. Some features of education are given below. Classify them into the categories of living education and unimaginative instruction. Discuss in group. ಅಂದರೆ ಕೆಲವೊಂದು ಈ ಶಾಲೆ ಇರತಕ್ಕಂಥ ಜೀವಂತ ಶಿಕ್ಷಣ ಮತ್ತು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಟ್ಟೆ ನಾವು ಕ್ಲಾಸಿಫೈ ಮಾಡಿ, ಅಂದರೆ ಡಿವೈಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪದಗಳ ಲಿಸ್ಟನ್ನು ಕೊಟ್ಟಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಪದಗಳು ಕೊಡ್ತಾ ನೋಡಿ. ಮೆಮೊರೈಸಿಂಗ್, ಮೆಡಿಟೇಷನ್, punishing learners, learning outside in the nature, dictating notes, open discuss, students asking questions to teachers, students passive learning, experimenting, creative thinking, identifying students natural taste, bookish learning. ಈ ಪದಗಳೇನು ಕೊಟ್ಟಿದ್ದಾರೆ ನಮಗೆ ವೈಟ್ ಕಲರಲ್ಲಿ, ಇವುಗಳನ್ನು ನಾವು ಡಿವೈಡ್ ಮಾಡಬೇಕು ಎರಡು ಭಾಗವಾಗಿ. ಒಂದು ಲಿವಿಂಗ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪದಗಳು ಮತ್ತು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ಸನ್ನು ಡಿವೈಡ್ ಮಾಡಬೇಕು. ಸೊ ನಾನು ಅವುಗಳನ್ನು ಡಿವೈಡ್ ಮಾಡ್ತೇನೆ. ಈಗ ಲಿವಿಂಗ್ ಎಜುಕೇಷನ್, ಜೀವಂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪದಗಳನ್ನು ನಾನೀಗ ಡಿವೈಡ್ ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ಪದಗಳನ್ನು ನಾವಿಲ್ಲಿ ಲಿವಿಂಗ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಅಂದರೆ ಮೆಡಿಟೇಟಿಂಗ್ ಲರ್ನರ್ಸ್, ಕಲಿಕಾರ್ಥಿಗಳಿಗೆ ಮೆಡಿಟೇಷನ್ ಮಾಡಿಸೋದು. ಲರ್ನಿಂಗ್ ಔಟ್ಸೈಡ್ ಇನ್ ದಿ ನೇಚರ್, ನಿಸರ್ಗದಲ್ಲಿ ಹೊರಗಡೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ರು. ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವೆಶನ್, ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳೋಕ್ಕೆ ಸ್ವಾತಂತ್ರ್ಯ ಇತ್ತು. ಟು ಟೀಚ್ ಎಕ್ಸ್ಪೆರಿಮೆಂಟಿಂಗ್, ಮಕ್ಕಳಿಗೆ ಪ್ರಯೋಗವನ್ನು ಮಾಡಿಸ್ತಾಯಿದ್ರು. ಕ್ರಿಯೇಟಿವ್ ಥಿಂಕಿಂಗ್, ಅಂದರೆ ಕ್ರಿಯೇಟಿವ್ ಆಗಿ ಅವರಿಗೆ ಕಲಿತಕ್ಕಂಥ, ಅಂದರೆ ಸೃಜನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಕಲಿಸ್ತಾ ಇದ್ದರು. ಐಡೆಂಟಿಫೈಯಿಂಗ್ ಸ್ಟೂಡೆಂಟ್ಸ್ ನ್ಯಾಚುರಲ್ ಟೇಸ್ಟ್, ವಿದ್ಯಾರ್ಥಿಗಳಿಗೆ ಆಸಕ್ತಿಗಳನ್ನು ಐಡೆಂಟಿಫೈ ಮಾಡ್ತಾಯಿದ್ರು. ಇದೆಲ್ಲ ಲಿವಿಂಗ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪದಗಳು. ಇನ್ನು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ಸ್ ಯಾವುದು ಅಂದರೆ ಈ ಲಿವಿಂಗ್ ಎಜುಕೇಷನ್ಗೆ ಸಂಬಂಧಪಟ್ಟದ ಪದಗಳನ್ನು ಇಲ್ಲಿ ಸೇರಿಸಬೇಕು. ಇಲ್ಲಿ ಯಾವ ಬರುತ್ತೆ? ಮೆಮೊರೈಸಿಂಗ್ ಅಂದರೆ ಬಾಯಿಪಾಠ ಮಾಡೋದು, ಪನಿಷಿಂಗ್ ಶಿಕ್ಷೆ ಕೊಡೋದು, ಡಿಕ್ಟೇಟಿಂಗ್ ನೋಟ್ಸನ್ನು ಎಕ್ಸ್ಪ್ಲೇನ್ ಮಾಡೋದು, ಪ್ಯಾಸಿವ್ ಲರ್ನರ್ಸ್ ಆ್ಯಕ್ಟಿವ್ ಅಲ್ಲ ಪ್ಯಾಸಿವ್ ಲರ್ನರ್, ಆಮೇಲೆ ಬುಕ್ಕಿಶ್ ನಾಲೆಜನ್ನು ಕೊಡೋದು, ಲರ್ನಿಂಗ್. ಈ ಥರದ ಪದಗಳನ್ನು ನಾವು ಇಲ್ಲಿ ಡಿವೈಡ್ ಮಾಡಿ ನೋಡ್ತೀವಿ. ಮುಂದಿನ ಪ್ರಶ್ನೆ C5ದಿಂದ ರೈಟ್ ಎ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾಸ್ ಆಫ್ ಅ ಗುಡ್ ಸ್ಕೂಲ್. ಸೊ ಒಂದು ಗುಡ್ ಸ್ಕೂಲ್ ಅಂದರೆ ಹೇಗಿರಬೇಕು ಅಂತ ನಿಮ್ಮದೇ ಆದ ಪದಗಳಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೀರಿ ಅಂತ. ಸೊ ಒಳ್ಳೆಯ ಶಾಲೆ ಅಂದರೆ ಹೇಗಿರಬೇಕು ನೋಡೋಣ. ಗುಡ್ ಸ್ಕೂಲ್ ಈಸ್ ಒನ್ ವೇರ್ ಬಾಯ್ಸ್ ಗೆಟ್ ಲಿವಿಂಗ್ ಎಜುಕೇಷನ್. ಸೊ ಉತ್ತಮ ಶಾಲೆ ಅಂದರೆ ಅಲ್ಲಿ ಮಕ್ಕಳಿಗೆ ಜೀವಂತ ಶಿಕ್ಷಣವನ್ನು ಕೊಡಬೇಕು. ದ ಸ್ಕೂಲ್ ಶುಡ್ ಗಿವ್ ಸ್ಕೋಪ್ ಟು ಆಲ್ ಸ್ಟೂಡೆಂಟ್ಸ್ ಟು ಡೆವಲಪ್ ದೇರ್ ನ್ಯಾಚುರಲ್ ಟೇಸ್ಟ್ಸ್. ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿದಾಯಕ ವಿಷಯಗಳ ಒಂದು ಕಲಿಕೆಗೆ ಮತ್ತು ಅವರ ಅಭಿವೃದ್ಧಿಗಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಾಲೆ ಆಗಿರಬೇಕು. ಸ್ಟೂಡೆಂಟ್ಸ್ ಮಸ್ಟ್ ಬಿ ಅಲೌಡ್ ಟು ಟೇಕ್ ಪಾರ್ಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಇನ್ನು ಮಕ್ಕಳಿಗೆ ಕ್ರೀಡೆಗಳು ಮತ್ತು ಆಟಗಳಲ್ಲಿ ಭಾಗವಹಿಸೋಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಶಾಲೆ ಇರಬೇಕು. ಇನ್ ಗುಡ್ ಸ್ಕೂಲ್ ಸ್ಕೋಪ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ಮೆಡಿಟೇಷನ್ ಆ್ಯಂಡ್ ಬಾಯ್ಸ್ ಮಸ್ಟ್ ಬಿ ಅಲೌಡ್ ಟು ಆಸ್ಕ್ ಕ್ವೆಶನ್ಸ್ ಟು ದೇರ್ ಟೀಚರ್ಸ್ ಆ್ಯಂಡ್ ಗೇನ್ ನಾಲೆಜ್.
ಇನ್ನು ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡ್ತಕ್ಕಂಥದ್ದನ್ನು ಅವಕಾಶ ಕೊಡಬೇಕು ಮತ್ತು ಅವರಿಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ಪಡ್ಕೋಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಾಗಿರಬೇಕು. ಪ್ರೇಯರ್ಸ್, ಸಿಂಗಿಂಗ್ ರೈಮ್ಸ್, ಮೆಡಿಟೇಷನ್, ಆಲ್ ದೀಸ್ ಶುಡ್ ಬಿಕಮ್ ಪಾರ್ಟ್ ಆಫ್ ಎಜುಕೇಷನ್. ಸೊ ಈ ಪ್ರಾರ್ಥನೆ ಮಾಡೋದು, ದೇವರ ಸ್ತೋತ್ರಗಳನ್ನ ಹಾಡೋದು, ಧ್ಯಾನ ಮಾಡೋದು ಇವು ಶಿಕ್ಷಣದ ಭಾಗವಾಗಿರಬೇಕು. ಇಂಥ ಶಾಲೆಯನ್ನು ನಾವು ಗುಡ್ ಸ್ಕೂಲ್ ಅಂತ ನಾವು ಇಷ್ಟು ಬರೆದರೆ ಸಾಕು. ಓಕೆ, ಈಗ C6ದಿಂದ ಪ್ರಶ್ನೆಗಳು. ರೈಟ್ ಎ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಸ್ಕೂಲ್ ಯೂಸಿಂಗ್ ದ ಫಾಲೋಯಿಂಗ್ ಕ್ಲೂಸ್. ಸೊ ಕೆಳಗಿನ ಕೆಲವು ಕ್ಲೂಸ್ಗಳನ್ನು ಬಳಸ್ಕೊಂಡು ಶಾಲೆ ಬಗ್ಗೆ ಕೆಲವೊಂದು ಲೈನ್ಸನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಕ್ಲೂಸ್ ಏನು ಕೊಟ್ಟಿದ್ದಾರೆ? ನೇಮ್ಸ್ ಆಫ್ ಸ್ಕೂಲ್, ಶಾಲೆ ಹೆಸರು ಇರಬೇಕು. ಆಮೇಲೆ ಶಾಲೆ ಲೊಕೇಶನ್, ಶಾಲೆ ಇರ್ತಕ್ಕಂಥ ಸ್ಥಳ, ಸ್ಕೂಲ್ ಬಿಲ್ಡಿಂಗ್ ಬಗ್ಗೆ, ಅಲ್ಲಿ ಕೊಡ್ತಕ್ಕಂಥ ಫೆಸಿಲಿಟೀಸ್, ಸೌಲಭ್ಯಗಳ ಬಗ್ಗೆ, ಅಂದರೆ ಅಬೌಟ್ ಟೀಚರ್ಸ್, ಲ್ಯಾಬ್ರೇಟರಿ ಅಂದರೆ ಪ್ರಯೋಗಾಲಯಗಳು, ಲೈಬ್ರರಿ ಅಂದರೆ ಗ್ರಂಥಾಲಯಗಳು, ಸ್ಪೋರ್ಟ್ಸ್ ಎಕ್ಸೆಟ್ರಾ. ಸೊ ಇಷ್ಟು ಪಾಯಿಂಟ್ಸನ್ನು ಬರುವ ಹಾಗೆ ನಾವು ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಲೈನ್ಸನ್ನು ಬರೀರಿ ಅಂತ ಒಂದು ನಿಮಗೆ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ಈ 4 ಪಾಯಿಂಟ್ಸ್ ಅದರಲ್ಲಿ ಬರಬೇಕು ಆ ಪ್ಯಾರಾಗ್ರಾಫಲ್ಲಿ. ಸೊ ಯಾವ ಥರ ಬರೀಬೇಕು? ಆನ್ಸರ್, ಅವರ್ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಲೋಕಲ್ ಏರಿಯಾ. ನಮ್ಮ ಶಾಲೆ ಸ್ಥಳೀಯ ಒಂದು ಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥದ್ದು. ದ ನೇಮ್ ಆಫ್ ಅವರ್ ಸ್ಕೂಲ್ ಈಸ್ ಗೌರ್ಮೆಂಟ್ ಹೈಸ್ಕೂಲ್. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ. ದ ಬಿಲ್ಡಿಂಗ್ ಆಫ್ ಅವರ್ ಸ್ಕೂಲ್ ಈಸ್ ಬ್ಯೂಟಿಫುಲ್. ನಮ್ಮ ಶಾಲೆಯ ಕಟ್ಟಡ ತುಂಬ ಸುಂದರವಾಗಿದೆ. ದೇರ್ ಈಸ್ ಅ ಬ್ಯೂಟಿಫುಲ್ ಗಾರ್ಡನ್ ಇನ್ ಫ್ರಂಟ್ ಆಫ್ ಅವರ್ ಸ್ಕೂಲ್. ನಮ್ಮ ಶಾಲೆಯ ಮುಂದುಗಡೆ ಸುಂದರವಾದ ಒಂದು ಕೈತೋಟ ಇದೆ. ದೇರ್ ಈಸ್ ಅ ವಾಸ್ಟ್ ಪ್ಲೇಗ್ರೌಂಡ್ ಇನ್ ಫ್ರಂಟ್ ಆಫ್ ಅವರ್ ಸ್ಕೂಲ್ ಬಿಲ್ಡಿಂಗ್. ನಮ್ಮ ಶಾಲೆಯ ಮುಂದುಗಡೆ ದೊಡ್ಡದಾದ ವಿಶಾಲವಾದ ಆಟದ ಮೈದಾನ ಇದೆ. ವಿ ಪ್ಲೇ ಡಿಫ್ರೆಂಟ್ ಗೇಮ್ಸ್ ಆಫ್ಟರ್ ಸ್ಕೂಲ್ ಅವರ್ಸ್. ಶಾಲೆ ನಂತರ ನಾವು ಬೇರೆ ಬೇರೆ ಆಟಗಳನ್ನು ಆಡ್ತೀವಿ. ದೇರ್ ಆರ್ ಗುಡ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಲರ್ನ್ ಟೀಚರ್ಸ್ ಇನ್ ಅವರ್ ಸ್ಕೂಲ್. ನಮ್ಮ ಶಾಲೆಯಲ್ಲಿ ಅನುಭವಸ್ಥ ಮತ್ತು ಚೆನ್ನಾಗಿ ಕಲಿತಕ್ಕಂಥ ಶಿಕ್ಷಕರಿದ್ದಾರೆ. ದೇರ್ ಈಸ್ ಅ ಬಿಗ್ ಲ್ಯಾಬ್ರೇಟರಿ. ನಮ್ಮ ಶಾಲೆಯಲ್ಲಿ ಪ್ರಯೋಗ ಮಾಡುವ ಸಲುವಾಗಿ ಒಂದು ದೊಡ್ಡ ಪ್ರಯೋಗಾಲಯವಿದೆ. ಆಲ್ ದ ಫೆಸಿಲಿಟೀಸ್ ಫಾರ್ ಎಕ್ಸ್ಪೆರಿಮೆಂಟ್ಸ್ ಆರ್ ಅವೈಲೇಬಲ್. ಆ ಶಾಲೆಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಎಲ್ಲ ಉಪಕರಣಗಳು ಲಭ್ಯವಾಗಿವೆ. ಟೀಚರ್ಸ್ ಹೆಲ್ಪ್ ಅಸ್ ಟು ಕಂಡಕ್ಟ್ ಎಕ್ಸ್ಪೆರಿಮೆಂಟ್ಸ್. ಆ ಪ್ರಯೋಗ ಮಾಡೋಕ್ಕೆ ನಮಗೆ ಶಿಕ್ಷಕರು ತುಂಬ ಸಹಾಯ ಮಾಡ್ತಾರೆ. ಸೊ ಇಷ್ಟು ಬರೆದರೆ ಸಾಕು. ಓಕೆ, ಈಗ V1ದಿಂದ ಪ್ರಶ್ನೆಗಳು. ಅಬ್ಸರ್ವ್ ದ ಯೂಸಸ್ ಆಫ್ ನಿಯರರ್ ಆ್ಯಂಡ್ ನಿಯರರ್ ಇನ್ ದಿ ಫಾಲೋಯಿಂಗ್ ಎಕ್ಸಾಂಪಲ್. ಸೊ ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಲ್ಲಿ ನಿಯರರ್ ಮತ್ತು ನಿಯರರ್ ಪದವನ್ನು ಹೇಗೆ ಬಳಸಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದಿ ಡಿಸ್ಟೆನ್ಸ್ ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. ದೂರದಿಂದ ಬರ್ತಕ್ಕಂಥ ಶಬ್ದವನ್ನು ನಾವು ಕೇಳ್ತಾ ಇದ್ವಿ, ಅದು ಸಮೀಪ ಬರ್ತಾ ಇತ್ತು ಅಂತ. ಅಂದರೆ ಈ ಥರ ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ನಾವು ಆ ಸೆಂಟೆನ್ಸ್ಗಳನ್ನು ನಿಯರರ್ ಮತ್ತು ನಿಯರರ್ ಅಂತಕ್ಕಂಥ ಪದಗಳನ್ನು ಬಳಸಿಕೊಂಡು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ದಿ ಹೆಲ್ಪ್ ಆಫ್ ದಿ ಕ್ಲೂಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ. ಆ ಕ್ಲೂಸನ್ನು ಬಳಸಿಕೊಂಡು ನಾವು ಈ ಥರ ಸೆಂಟೆನ್ಸನ್ನು ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ಯಾವ ಥರ ಕೊಟ್ಟಿದ್ದಾರೆ ಆ ಥರ. ಒಂದು ಎಕ್ಸಾಂಪಲ್ ನೋಡಿ. ವೆನ್ ಯು ಬ್ಲೋ ಇನ್ ಏರ್ ಇನ್ ಟು ಬಲೂನ್ ಇಟ್ ಬಿಕಮ್ಸ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್. ಇಲ್ಲಿ ನಮಗೆ ಈ ಬಿಗ್ಗರ್ ಆ್ಯಂಡ್ ಬಿಗ್ಗರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಕೊಟ್ಟಿದ್ದಾರೆ. ಆ ಬ್ರ್ಯಾಕೆಟಲ್ಲಿ ಬಿಗ್ಗರ್ ಅಂತ ಕೊಟ್ಟಿರ್ತಾರೆ. ಸೊ ನಾವು ಬಿಗ್ಗರ್ ಅಂತಕ್ಕಂಥ ಪದಗಳನ್ನು ಎಲ್ಲಿ ಸೇರಿಸಬೇಕು ಅಂತ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ನಾನಿಲ್ಲಿ ಆನ್ಸರನ್ನು ಫಿಲಪ್ ಮಾಡಿದ್ದೀನಿ. ಈ ಥರ ನಾವು ಪದಗಳನ್ನು ತುಂಬಬೇಕು. ಎರಡನೇದು, ಆ್ಯಸ್ ದಿ ಟ್ರೈನ್ ಅಪ್ರೋಚಸ್ ದಿ ಸ್ಟೇಷನ್ ದ ಸೌಂಡ್ಸ್ ಆಫ್ ಇಟ್ ವಿಸಿಲ್ ಬಿಕಮ್ಸ್ ಲೌಡರ್ ಆ್ಯಂಡ್ ಲೌಡರ್. ಇಲ್ಲಿ ಲೌಡರ್ ಮತ್ತು ಲೌಡರ್ ಪದಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಥರ್ಡ್, ಇಫ್ ಯು ಪ್ರಾಕ್ಟೀಸ್ ಹಾರ್ಡರ್ ಆ್ಯಂಡ್ ಹಾರ್ಡರ್ ಯು ವಿಲ್ ಫೀಲ್ ಮೋರ್ ಆ್ಯಂಡ್ ಮೋರ್ ಕಾನ್ಫಿಡೆಂಟ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಇಲ್ಲಿ ಹಾರ್ಡರ್ ಮತ್ತು ಹಾರ್ಡರ್ ಅಂತಕ್ಕಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪದಗಳು. ನಾಲ್ಕನೇದು, ಮ್ಯಾನ್ ಹ್ಯಾಸ್ ಬಿಕಮ್ ಕನ್ಸ್ಟ್ರಕ್ಟಿಂಗ್ ಟಾಲರ್ ಆ್ಯಂಡ್ ಟಾಲರ್ ಬಿಲ್ಡಿಂಗ್ ಇನ್ ಸಿಟೀಸ್. ಈ ಥರ ಟಾಲರ್ ಇಲ್ಲಿ ಆನ್ಸರ್ ಆಗುತ್ತೆ. ಐದನೇದು, ಆ್ಯಸ್ ಯು ಮೂವ್ ಅವೇ ಫ್ರಮ್ ಅ ಟ್ರೀ ಇಟ್ ಲುಕ್ಸ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್. ಸೊ ಇಲ್ಲಿ ಸ್ಮಾಲರ್ ಪದಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಈಗ V2ದಿಂದ ಪ್ರಶ್ನೆಗಳು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ಸಮ್ ಆ್ಯಂಡ್ ಅದರ್ಸ್. ಎಕ್ಸಾಂಪಲ್, ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಅದರ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್. ಕೆಲವರು ಕಾರ್ಪೆಂಟ್ರಿ ವರ್ಕನ್ನು ಪ್ರಿಫರೆನ್ಸ್ ಮಾಡ್ತಾರೆ, ಇನ್ನು ಕೆಲವರು ಮೆಕ್ಯಾನಿಕಲ್ ವರ್ಕ್ಗೆ ಆದ್ಯತೆ ಕೊಡ್ತಾರೆ. ಇಲ್ಲಿ ಸಮ್ ಮತ್ತು ಅದರ್ಸ್ ಅಂತಕ್ಕಂಥ ಪದಗಳನ್ನು ತೆಗೆದುಕೊಂಡು ನಾವು ಸೆಂಟೆನ್ಸನ್ನು ಮಾಡಬೇಕು.
ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ನಾವು ಎಲ್ಲಿ ಸಮ್ ಮತ್ತು ಎಲ್ಲಿ ಅದರ್ಸ್ ಬಳಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕಲಿಯೋಣ. ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ ಇನ್ ದ ಸ್ಕೈ ಅಟ್ ನೈಟ್. ಸಮ್ ಆಫ್ ದೆಮ್ ಆರ್ ಪ್ಲ್ಯಾನೆಟ್ಸ್, ಅದರ್ಸ್ ಆರ್ ಸ್ಟಾರ್ಸ್. ನೋಡಿ, ಇಲ್ಲಿ ಸಮ್ ಮತ್ತು ಅದರ್ಸ್ ಅಂತಕ್ಕಂಥ ಪದಗಳನ್ನು ಫಿಲಪ್ ಮಾಡಿದ್ದೀವಿ. ಎರಡನೇದು, ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದಿ ಬಾಸ್ಕೆಟ್. ಸಮ್ ಆಫ್ ದೆಮ್ ಆರ್ ಮ್ಯಾಂಗೋಸ್, ಅದರ್ಸ್ ಆರ್ ಬನಾನಾಸ್. ಇಲ್ಲಿ ಸಮ್ ಮತ್ತು ಅದರ್ಗಳನ್ನು ಇಲ್ಲಿ ಫಿಲಪ್ ಮಾಡಿದ್ದೀವಿ. ಥರ್ಡ್, ಆಫ್ಟರ್ ದಿ ಬೆಲ್ ಸಮ್ ಬಾಯ್ಸ್ ವೆಂಟ್ ಔಟ್ ಟು ಪ್ಲೇ, ಅದರ್ಸ್ ವೆಂಟ್ ಹೋಮ್. ಶಾಲೆ ಬೆಲ್ ಆದ ನಂತರ ಕೆಲವು ವಿದ್ಯಾರ್ಥಿಗಳು ಆಟಕ್ಕೆ ಹೋದರು, ಇತರರು ಮನೆಗೆ ಹೋದರು. ಈ ಥರ ಸಮ್ ಮತ್ತು ಅದರ್ಸನ್ನು ಫಿಲಪ್ ಮಾಡಬೇಕು. ನಾಲ್ಕನೇದು, ದೇರ್ ಆರ್ ಅ ಫ್ಯೂ ಬುಕ್ಸ್ ಆನ್ ದಿ ಟೇಬಲ್. ಸಮ್ ಆಫ್ ದೆಮ್ ಆರ್ ಟೆಕ್ಸ್ಟ್ ಬುಕ್ಸ್, ಅದರ್ಸ್ ಆರ್ ನಾಟ್. ಟೇಬಲ್ ಮೇಲೆ ಸಾಕಷ್ಟು ಹಲವಾರು ಪುಸ್ತಕಗಳಿವೆ, ಅದರಲ್ಲಿ ಕೆಲವು ಪುಸ್ತಕಗಳು ಟೆಕ್ಸ್ಟ್ ಬುಕ್ ಇವೆ, ಇನ್ನು ಕೆಲವು ಟೆಕ್ಸ್ಟ್ ಬುಕ್ ಅಲ್ಲ ಅಂತ. ಇನ್ನೊಂದು ಪದ ಸೆಂಟೆನ್ಸ್, ಸಮ್ ಆಫ್ ದ ಆ್ಯಪಲ್ಸ್ ಇನ್ ದಿ ಬಾಸ್ಕೆಟ್ ಆರ್ ಗುಡ್, ಅದರ್ಸ್ ಆರ್ ಬ್ಯಾಡ್. ಬಾಸ್ಕೆಟಲ್ಲಿರ್ತಕ್ಕಂಥ ಕೆಲವು ಸೇಬುಗಳು ಚೆನ್ನಾಗಿವೆ, ಇನ್ನು ಕೆಲವು ಚೆನ್ನಾಗಿಲ್ಲ. ಈ ಥರ ನಾವು ಸಮ್ ಮತ್ತು ಅದರ್ಸನ್ನು ಫಿಲಪ್ ಮಾಡಬೇಕು. ಸೊ ಈ V3ದಿಂದ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದಿ ವರ್ಡ್ಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಪದಗಳನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಿಲಪ್ ಮಾಡಬೇಕು. ಸೊ ನೋಡಿ, ಇಲ್ಲಿ ನಮಗೆ ಹೋಮೋಫೋನ್ ಟೈಪ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಬ್ರ್ಯಾಕೆಟಲ್ಲಿ 2 ಪದ ಕೊಟ್ಟಿರ್ತಾರೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವ ಪದವನ್ನು ತುಂಬ್ತೀರಾ ಅಂತ ಕೇಳಿದ್ದಾರೆ. ಸೊ ನಾನು ಯೆಲ್ಲೋ ಕಲರಲ್ಲಿ ಯಾವ ಹೈಲೈಟ್ ಮಾಡಿದ್ದೀನಿ ಆ ಪದಗಳು ಆನ್ಸರ್. ಸೊ ಮೊದಲನೇ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ವೀಕ್ ಅಂತ ಫಿಲಪ್ ಮಾಡ್ತೀವಿ. ಇಲ್ಲಿ 2 ವೀಕ್ ಇವೆ, 2 ಕೂಡ ಹೋಮೋಫೋನ್. ಸೊ ಲಾಸ್ಟ್ ವೀಕ್ ಐ ವೆಂಟ್ ಟು ಶಾಪ್. ಕೊನೆಯ ವಾರ ನಾನು ಒಂದು ಅಂಗಡಿಗೆ ಹೋದೆ. ಸೊ ಇಲ್ಲಿ ವೀಕ್ ಅನ್ನೋದು ಆನ್ಸರ್. ಇದು ವೀಕ್ ಅಂದರೆ ವಾರ, ಇದು ವೀಕ್ ಅಂದರೆ ವೀಕ್ನೆಸ್, ಅಶಕ್ತತೆ. ಇನ್ನು ಎರಡನೇದರಲ್ಲಿ ಬೈ ಮತ್ತು ಬೈ ಇದೆ, 2 ಕೂಡ ಹೋಮೋಫೋನ್. ಇಲ್ಲಿ ಬೈ ಅನ್ನೋದು ಏನಾಗುತ್ತೆ, ಅದು ಪ್ಯಾಸಿವ್ ಫಾರ್ಮ್ ಆಗುತ್ತೆ. ಇನ್ನೊಂದು ಬೈ ಅಂದರೆ ಅದು ಖರೀದಿ ಮಾಡೋದು. ಸೊ ಇಲ್ಲಿ ಆನ್ಸರ್ ಈ ಬೈ. ನೆಕ್ಸ್ಟ್ ಇಲ್ಲಿ ಥರ್ಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ವಿಯರ್ ಅಂತ 2 ಪದ ಇವೆ. ಮೊದಲನೇದು ಆನ್ಸರ್ ಆಗುತ್ತೆ ವಿಯರ್ ಅನ್ನೋದು. ವಿಯರ್ ಅಂದರೆ ಧರಿಸಿಕೊಳ್ಳು, ಉಟ್ಕೊಳ್ಳು ಅಂತ ಆಗುತ್ತೆ. ಇನ್ನೊಂದು ವಿಯರ್ ಅಂದರೆ ವಸ್ತುಗಳು, ಸರಕುಗಳು ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡ್ತೀವಿ ಲೂಸ್ ಅಂತ 2 ಪದ ಇವೆ. ಸೊ ಇಲ್ಲಿ ಸರಿಯಾದ ಉತ್ತರ ಯೆಲ್ಲೋ ಕಲರ್ ಇರ್ತಕ್ಕಂಥ ಲೂಸ್. ಈ ಲೂಸ್ ಅಂದರೆ ಸಡಿಲವಾದ ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಲೂಸ್ ಅಂದರೆ ಅದು ಕಳೆದುಕೊಂಡಿರೋದು ಅಂತ. ಸೊ ಕೊನೆಯ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡ್ತೀವಿ ವೆಯ್ಟ್ ಅಂತ 2 ಪದ ಇವೆ. ಇಲ್ಲಿ ಐ ವೆಯ್ಟ್ ಆನ್ಸರ್ ಆಗುತ್ತೆ, ಯೆಲ್ಲೋ ಕಲರ್ ಕೊಟ್ಟಿದ್ದು. ವೆಯ್ಟ್ ಅಂದರೆ ಕಾಯೋದು, ಇನ್ನೊಂದು ವೆಯ್ಟ್ ಅಂದರೆ ಭಾರ ಅಂತ ಅರ್ಥ ಕೊಡುತ್ತೆ. ಓಕೆ, V4ದಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ಆ್ಯಂಟೋನಿಮ್ಸ್ ಆಫ್ ದಿ ವರ್ಡ್ಸ್ ಅಂಡರ್ಲೈನ್ಡ್. ಇಲ್ಲಿ ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ. ಅಂಡರ್ಲೈನ್ ಮಾಡಿದಂಥ ಪದಗಳ ವಿರುದ್ಧಾರ್ಥ ಪದವನ್ನು ಬರಿಬೇಕು. ಆ್ಯಂಟೋನಿಮ್ಸ್ ಅಂದ್ರೇನು, ವಿರುದ್ಧಾರ್ಥ ಪದಗಳು. ಸೊ ಮೊದಲನೇ ಸೆಂಟೆನ್ಸಲ್ಲಿ ನೋಡಿ, ಕೃಷ್ಣ ವಾಸ್ ಅ ರಿಚ್ ಕಿಂಗ್. ಇಲ್ಲಿ ರಿಚ್ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಪದವನ್ನು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅದನ್ನು ಫಿಲಪ್ ಮಾಡಿ ಅಂತ ಕೊಟ್ಟಿದ್ದಾರೆ. ವೈಲ್ ಹಿಸ್ ಫ್ರೆಂಡ್ಸ್ ವಾಸ್ ಅ ಪುವರ್ ಮ್ಯಾನ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾನು ಈಗಾಗಲೇ ಯೆಲ್ಲೋ ಕಲರಲ್ಲಿ ಪುವರ್ ಅಂತ ಫಿಲಪ್ ಮಾಡಿದ್ದೀನಿ. ಅಂದರೆ ಈ ಅಂಡರ್ಲೈನ್ ಮಾಡಿದಂಥ ಪದದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪೋಸಿಟ್ ವರ್ಡನ್ನು ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ರಿಚ್ ಪದದ ಅಪೋಸಿಟ್ ವರ್ಡ್ ಪುವರ್. ಮದನಿಕಾ ಈಸ್ ಅ ಟಾಲ್ ಬಟ್ ಹರ್ ಬ್ರದರ್ ಈಸ್ ಶಾರ್ಟ್. ಈ ಟಾಲ್ ಆ್ಯಂಟೋನಿಮ್ಸ್ ಯಾವುದಾಗುತ್ತೆ, ಶಾರ್ಟ್. ರಾಧಿಕಾ ಈಸ್ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ಈಸ್ ವೀಕ್. ಸ್ಟ್ರಾಂಗ್ ಪದದ ಆ್ಯಂಟೋನಿಮ್ಸ್ ವೀಕ್. ಸಿಲ್ಕ್ ಈಸ್ ಸಾಫ್ಟ್, ಐರನ್ ಈಸ್ ಹಾರ್ಡ್. ಸಾಫ್ಟ್ ಆ್ಯಂಟೋನಿಮ್ ಹಾರ್ಡ್. 5ನೇದು ಐ ಕ್ಯಾನ್ ರಿಮೆಂಬರ್ ಸ್ಟೋರೀಸ್ ಬಟ್ ಫಾರ್ಗೆಟ್ ಲೆಸನ್ಸ್. ಇಲ್ಲಿ ರಿಮೆಂಬರ್ ಪದದ ಆ್ಯಂಟೋನಿಮ್ ಫಾರ್ಗೆಟ್. ಸೊ ಈಗ ನಾವು V5ದಿಂದ ನೋಡ್ತಾ ಇದ್ದೀವಿ. ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಪದಗಳ ಲಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಪ್ರಿಫಿಕ್ಸ್ ಯಾವುದಾಗುತ್ತೆ, ಸಫಿಕ್ಸ್ ಯಾವುದಾಗುತ್ತೆ ಡಿವೈಡ್ ಮಾಡಿ ಅಂದಿದ್ದಾರೆ. ಪ್ರಿಫಿಕ್ಸ್ ಅಂದರೆ ಪದದ ಪ್ರಾರಂಭದಲ್ಲಿ ಸೇರಿಸ್ತಕ್ಕಂಥ ಪದಗಳು. ಸಫಿಕ್ಸ್ ಅಂದರೆ ಪದದ ಕೊನೆಯಲ್ಲಿ ಸೇರಿಸ್ತಕ್ಕಂಥ ಪದಗಳು. ನೋಡಿ, ಇಲ್ಲಿ ಪ್ರಿಫಿಕ್ಸ್ನ ಒಂದು ವರ್ಡನ್ನು ನಾನು ಕಡೆಗೆ ಲಿಸ್ಟ್ ಮಾಡಿದ್ದೀನಿ. ಮಿಸ್ ಲೀಡ್. ಇಲ್ಲಿ ನೋಡಿ, ಮಿಸ್ ಅನ್ನೋದು ಇಲ್ಲಿ ಲೀಡ್ ಅಂತಕ್ಕಂಥ ಪದಕ್ಕೆ ಸೇರಿಸಿದ್ದೀವಿ. ಮಿಸ್ ಲೀಡ್, ಮಿಸ್ ಅಂತಕ್ಕಂಥದ್ದು ಪ್ರಿಫಿಕ್ಸ್. ನಾನ್ ಕೋಆಪ್ರೇಷನ್, ಇಲ್ಲಿ ನಾನ್ ಅನ್ನೋದು ಪ್ರಿಫಿಕ್ಸ್. ಆ್ಯಂಟಿ ಸೋಷಿಯಲ್, ಇಲ್ಲಿ ಆ್ಯಂಟಿ ಅನ್ನೋದು ಪ್ರಿಫಿಕ್ಸ್. ಇನ್ಕರೆಕ್ಟ್, ಇದು ಇನ್ ಅನ್ನೋದು ಪ್ರಿಫಿಕ್ಸ್.
ಎಕ್ಸ್ ಮಿನಿಸ್ಟರ್, ಇಲ್ಲಿ ಎಕ್ಸ್ ಅನ್ನೋದು ಪ್ರಿಫಿಕ್ಸ್. ಪರ್ಪೋಸ್, ಇಲ್ಲಿ ಪರ್ಪೋಸ್ ಅನ್ನೋದಲ್ಲಿ ಫಸ್ಟಿನ ಪಿ ಏನಾಗುತ್ತೆ ನಮಗೆ ಪ್ರಿಫಿಕ್ಸ್ ಆಗುತ್ತೆ. ಸಬ್ ಡಿವಿಷನ್, ಇಲ್ಲಿ ಸಬ್ ಅನ್ನೋದು ಏನಾಗುತ್ತೆ ಪ್ರಿಫಿಕ್ಸ್ ಆಗುತ್ತೆ. ಸೊ ಈಗ ಸಫಿಕ್ಸ್ ಇನ್ನೊಂದು ಪದ ಇದೆ ಸಬ್ಮ್ಯಾಶಿವ್. ಸಬ್ಮಿಶಿವಲ್ಲಿ ಸಬ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ಆಗುತ್ತೆ. ಸೊ ಈಗ ಸಫಿಕ್ಸ್ ಯಾವುದು? ಪದದ ಕೊನೆಯಲ್ಲಿ ಸೇರ್ತಕ್ಕಂಥ ಪದಗಳು. ನೋಡೋಣ ಯಾವುದಿದೆ. ಯೂಸ್ಲೆಸ್, ಇಲ್ಲಿ ಲೆಸ್ ಅನ್ನೋದು ಸಫಿಕ್ಸ್. ಟೇಸ್ಟ್ಫುಲ್, ಇಲ್ಲಿ ಫುಲ್ ಅನ್ನೋದು ಸಫಿಕ್ಸ್. ಡೆವಲಪ್ಮೆಂಟ್ಸ್, ಇಲ್ಲಿ ಮೆಂಟ್ಸ್ ಅನ್ನೋದು ಸಫಿಕ್ಸ್. ಅನೇಬಲ್, ಇಲ್ಲಿ ಏಬಲ್ ಅನ್ನೋದು ಸಫಿಕ್ಸ್. ಚೈಲ್ಡಿಶ್, ಇಲ್ಲಿ ಡಿಶ್ ಅನ್ನೋದು ಸಫಿಕ್ಸ್. ಡಿಕ್ಲರೇಷನ್, ಇಲ್ಲಿ ಷನ್ ION ಇದೆ, TION ಇದು ಸಫಿಕ್ಸ್. ಫ್ರೆಂಡ್ಶಿಪ್, ಇಲ್ಲಿ ಶಿಪ್ ಅನ್ನೋದು ಸಫಿಕ್ಸ್. ಇನ್ನು V6ದಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಚೂಸಿಂಗ್ ಫ್ರಮ್ ದಿ ಒನ್ ಗಿವನ್ ಅಬೋವ್. ಅಂದರೆ V5ಯಲ್ಲಿ ಕೊಟ್ಟಂಥ ಪ್ರಿಫಿಕ್ಸ್ ಏನಿವೆ ಅವುಗಳನ್ನ ತುಂಬಿಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ್ರಿ ಅಂತ. ಓಕೆನಾ? ಆ ಸಫಿಕ್ಸ್ ಒಂದು ನಮಗೆ ಕೊಟ್ಟಂಥ ಪ್ರಿಫಿಕ್ಸ್ ಯಾವುದು? ಲೆಸ್ ಆಗಿರ್ಬೋದು, ರೀ ಆಗಿರ್ಬೋದು, ಫುಲ್, ಮಿಷನ್, ನಾನ್, ಇವೆಲ್ಲ ಪದಗಳೇನಿವೆ ಇವೆಲ್ಲವೂ ಪ್ರಿಫಿಕ್ಸ್ ಇವೆ. ಇವುಗಳನ್ನ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬಬೇಕು. ಓಕೆ, ಟೆಕ್ಸ್ಟ್ ಬುಕ್ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ದ ಸ್ಕೂಲ್ ಇಲ್ಲಿ ಡ್ಯಾಶ್ ಕೊಟ್ಟು ಓಪನ್ ಆನ್ June 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವೊಂದು ಪ್ರಿಫಿಕ್ಸನ್ನು ಸೇರಿಸ್ತೀವಿ ಓಪನ್ಗಿಂತ ಬಿಫೋರ್ ಅಂದರೆ ರೀ ಓಪನ್. ಮನೀಶ್ ಈಟ್ಸ್ ಮೀಟ್, ಹಿ ಈಸ್ ಅ ನಾನ್ ವೆಜಿಟೇರಿಯನ್, ಇಲ್ಲಿ ನಾನ್ ಅನ್ನೋದು ಪ್ರಿಫಿಕ್ಸ್. ಟೆರರಿಸ್ಟ್ಸ್ ಆರ್ ಆ್ಯಂಟಿಸೋಷಿಯಲ್, ಟೆರರಿಸ್ಟ್ಸ್ ಆರ್ ಆ್ಯಂಟಿಸೋಷಿಯಲ್, ಟೆರರಿಸ್ಟ್ ಅಂದರೆ ಭಯೋತ್ಪಾದಕರು, ಇಲ್ಲಿ ಆ್ಯಂಟಿ ಅನ್ನೋದೇನಾಗುತ್ತೆ ಪ್ರಿಫಿಕ್ಸ್. ಇಲ್ಲಿ ನಾವು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನೇ ತೊಗೋಬೇಕು ನಾವಾಗುತ್ತೆ. ಓಕೆ, ಪಾಕ್ರನಂಗಲಿ ಈಸ್ ಅ ಮಲ್ಟಿಪರ್ಪೋಸ್ ಪ್ರಾಜೆಕ್ಟ್, ಇಲ್ಲಿ ಮಲ್ಟಿ ಅನ್ನೋದು ಪ್ರಿಫಿಕ್ಸ್. ಪ್ಲಾಸ್ಟಿಕ್ ಚೇರ್ಸ್ ಆರ್ ಇನ್ಎಕ್ಸ್ಪೆನ್ಸಿವ್, ಅನ್ನೋದು ಪ್ರಿಫಿಕ್ಸ್. ಈ ಎಲ್ಲ ನಾವು ಪ್ರಿಫಿಕ್ಸ್ಗಳು ಈ ಕೊಟ್ಟಂಥ V5ದಿಂದ ಆಯ್ಕೆ ಮಾಡಿಕೊಂಡಿದ್ದು. ಓಕೆ, ಈಗ V7 ಪ್ರಶ್ನೆಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಸಫಿಕ್ಸ್ ಚೂಸಿಂಗ್ ಫ್ರಮ್ ದಿ ಒನ್ ಗಿವನ್ ಅಬೋವ್. ಅಂದರೆ V5ಯಲ್ಲಿ ಕೊಟ್ಟಂಥ ಸಫಿಕ್ಸನ್ನು ಬಳಸ್ಕೊಂಡು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಆ V5ಯಲ್ಲಿ ಕೊಟ್ಟಂಥ ಪದಗಳ ಸಫಿಕ್ಸನ್ನು ಇಲ್ಲಿ ನಾನು ಬರೆದಿದ್ದೀನಿ, ವೈಟ್ ಕಲರ್ ಲೈನ್ ಇದೆ, ಇವೆಲ್ಲ ಸಫಿಕ್ಸ್ಗಳು. ಇವುಗಳನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬಬೇಕು. ಹಿ ವಾಸ್ ಕಂಫರ್ಟೇಬಲ್ ಇನ್ ಹಿಸ್ ಸೀಟ್ ಆನ್ ದಿ ಟ್ರೈನ್, ಇಲ್ಲಿ ಬರೀ ಕಂಫರ್ಟ್ ಅಂದ್ಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ನಾನು ಏಬಲ್ ಅಂತ ಆ್ಯಡ್ ಮಾಡಿದ್ದೀನಿ. ಕಂಫರ್ಟೇಬಲ್, ಇಲ್ಲಿ ಏಬಲ್ ಅನ್ನೋದು ಸಫಿಕ್ಸ್. ಹಿ ವಾಸ್ ಆ್ಯಕ್ಟಿಂಗ್ ಇನ್ ಅ ವೆರಿ ಚೈಲ್ಡಿಶ್ ವೇ, ಇಲ್ಲಿ ಡಿಶ್ ಅನ್ನೋದು ನಮಗೇನಾಗುತ್ತೆ ISH ಅನ್ನೋದು ಸಫಿಕ್ಸ್. ಸಿ ಲುಕ್ಡ್ ಎಟ್ ಹರ್ ರಿಫ್ಲೆಕ್ಷನ್ ಇನ್ ದಿ ಮಿರರ್, ರಿಫ್ಲೆಕ್ಷನ್ ಇಲ್ಲಿ ION ಅಂತಕ್ಕಂಥದ್ದು ಸಫಿಕ್ಸ್. ಇಂಡಿಯಾ ಹ್ಯಾಸ್ ಓನ್ ದಿ ಚಾಂಪಿಯನ್ಶಿಪ್ ಎಟ್ ಶಾರ್ಜಾ, ಸೊ ಇಲ್ಲಿ ಶಿಪ್ ಅನ್ನೋದು ಸಫಿಕ್ಸ್. ದ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ರೈಸಿಂಗ್ ಸ್ಟಡಿಲಿ, ಇಲ್ಲಿ ಮೆಂಟ್ ಅನ್ನೋದು ಸಫಿಕ್ಸ್. ಸೊ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನಾವು ಮೊದಲನೇ ಪಾಠದಿಂದ ಬರ್ತಕ್ಕಂಥ ಟೆಕ್ಸ್ಟ್ ಬುಕ್ ಹಿಂದೆ ಇರತಕ್ಕಂಥ ಎಲ್ಲ ಪ್ರಕಾರದ ಪ್ರಶ್ನೆಗಳು, ಅದು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತು ಎಲ್ಲ ಪಾಠದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗಾಗಲೇ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. Thank you all.